ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಪೆಟ್ರೋಲ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲ ತೆಗೆದುಕೊಂಡಿರುತ್ತೆ, ಸಾಲ ಕಟ್ಟಲಿಕ್ಕೆ ಕಂತಿಗೆ ಹಣ ಇಲ್ಲ ಇವರಿಗೆ, ಹೀಗಾಗಿ ದರ ಏರಿಕೆ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟವ್ರು ಹೇಳ್ತಾರೆ, ಯಾಕಂದ್ರೆ ಅದಕ್ಕೆ ಯಾರು ಎಷ್ಟು ಸಾಲ ತೊಂದರೆ, ಯಾರ್ದು ಪಾತ್ರ ಎಷ್ಟಿದೆ, ನಾವೇ ಕಾರಣ ಅವರು ಕಾರಣ ಅನ್ನೋದು ಸಂಬಂಧಪಟ್ಟ ಪತ್ರಿಕೆಗಳ ಕಡೆ ಹೇಳಿಸೋಣ. ಯಾಕಂದ್ರೆ ಅವ್ರಿಗೆ ಅಂಕಿಅಂಶ ಗೊತ್ತಿರುತ್ತೆ. ಬೆಲೆ ಏರಿಕೆ ಬಗ್ಗೆ ಅಷ್ಟೇ ಕೇಳಿದ್ವಿ 5%, ಆದ್ರೆ ಅದು ಯಾರಿಂದ ಆಗಿದೆ, ಯಾಕಾಗಿದೆ ಅಂತ ವೇಟ್ ಮಾಡಿ ಸಂಬಂಧಪಟ್ಟವ್ರ ಕಡೆಯಿಂದ ಹೇಳಿಸೋಣ. ಯಾಕಂದ್ರೆ ಅವ್ರದ್ದು ಅಧಿಕೃತವಾಗಿರ್ತದೆ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ರಾಜ್ಯದಲ್ಲಿ ದಿವಾಳಿ ಆಗಿದೆ ಅಂತಲ್ಲ ಸರ್ ಹೇಳ್ತಾರೆ. ಹೇಳಲಿಕ್ಕೆ ಏನು, ಅದಕ್ಕೇನು GST ಇಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ, ರಾಯಲ್ಟಿ ಇಲ್ಲ, ಹೇಳಲಿಕ್ಕೆ ಏನು ಸಮಸ್ಯೆ ಇಲ್ಲ. ಇಷ್ಟೆಲ್ಲ ನಾವು ಡೆವಲಪ್ ಮಾಡ್ತಾ ಇದ್ದೀವಿ, ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ವಿ. ನೀರಾವರಿಗೆ, PWDಗೆ, ಮೈನರ್ ಇರಿಗೇಷನ್ಗೆ, ಅರ್ಬನ್ ಡೆವಲಪ್ಮೆಂಟ್ಗೆ ಮಾಡ್ತಾ ಇದ್ವಿ, ಸುಮಾರಾಗಿ ಮಾಡ್ತಾ ಇದ್ವಿ. ಅವ್ರು ಹೇಳಲಿಕ್ಕೆ ಏನು ಇಲ್ಲ, ಆ ರೀತಿ ಹೇಳ್ತಾರೆ. ಕಳೆದ 3 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಿಲ್ಲ, ಮಾಡಿಲ್ಲ ಅಂತ ಹೇಳಿದ್ರು, ಮಾಡ್ತಾ ಇದ್ವಿ. ಈಗ ನಮ್ ಮುಗಿಸ್ಕೊಂಡು ನಾವು ಹೋಗ್ತೀವಿ, ಅವ್ರು ಮುಗಿಸ್ಕೊಂಡು ಅವ್ರು ಹೋಗ್ತಾರೆ. ಹೊಂದಾಣಿಕೆ ಅಂದ್ರೆ ಅವ್ರು ಬೇರೆ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಸರ್, ಈಗ VBG ರಾಮ್ಜಿ ವಿಚಾರವಾಗಿ ಮಹಾತ್ಮ ದೂರು ಕೊಟ್ಟಿದ್ದಾರೆ ಕಾಂಗ್ರೆಸ್ ಏನತ್ರ ಪೊಲೀಸ್ ಮಹಾನಿರ್ದೇಶಕರಿಗೆ ಫೋನ್ ಕೊಟ್ಟಿದ್ದಾರೆ. ಅದೆಲ್ಲ ಹತ್ರ ಅವಶ್ಯಕತೆ ಇಲ್ಲ. ಈಗ ನಮ್ಗೆ ಏನ್ ಬೇಕು ಅದನ್ನ ಮಾಡೋಣ, ಅವೆಲ್ಲ ಚರ್ಚೆ ಅನಗತ್ಯ. ಸೊ ಡೆವಲಪ್ಮೆಂಟ್ ಬಗ್ಗೆ ಗಮನ ಹರಿಸೋಣ. ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್, ಡೆವಲಪ್ಮೆಂಟ್ ವಿಚಾರವಾಗಿ ನನ್ನ ಜೊತೆ ರಾಜ್ಯ ಸರ್ಕಾರಕ್ಕೆ ಮಾತನಾಡ್ಲಿಕ್ಕೆ ಅಸೂಹೆ ಭಾವನೆ ಇರಬಹುದು ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಾರೆ. ಈಗೋ ಸಮಸ್ಯೆ ಇರ್ಬೋದು, ಅಸೂಹೆ ಭಾವನೆ ಇರ್ಬೋದು, ಈಗ ಮಾಡ್ತಿದ್ದಾರೆ ಡೆವಲಪ್ಮೆಂಟ್. ಹೋಗಿದಾರೆ ಒಂದ್ಸಾರಿ, ನಮ್ ಚಲೋರ ಸ್ವಾಮಿ ಕೂಡ ಚರ್ಚೆ ಮಾಡಿ ಬಂದಾರ. ಕೃಷ್ಣ ಬೈರೇಗೌಡರು ಬಹುಶಃ ಅವರು ಭೇಟಿಯಾಗಿದ್ದಾರೆ. ಮಾಡ್ತಾರೆ, ಮಾಡಂಗಿಲ್ಲ ಏನಿಲ್ಲ. ಯಾಕಂದ್ರೆ ಅವರು ರಾಜ್ಯದ ಮಂತ್ರಿ, ಸಂಬಂಧಪಟ್ಟವರು, ರಾಜ್ಯಕ್ಕೆ ಬೇಕಾಗಿರುವಂತ ಅವರಿಂದ ಈ ಬಸ್ಗಳ ಬಗ್ಗೆ, ಎಲೆಕ್ಟ್ರಿಕಲ್ ಬಸ್ ಅವ್ರ ವ್ಯಾಪ್ತಿಯಲ್ಲಿ ಬರ್ತದೆ. ಸೊ ರಿಕ್ವೆಸ್ಟ್ ಮಾಡೋಣ ಅವ್ರಿಗೆ. ಏನತ್ರ ಈಗ ಅವ್ರಿಗೆ ಸಂಬಂಧಪಟ್ಟದಲ್ಲ ಅದು, ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ. ಯಾರೆಷ್ಟು ಇರ್ಬೇಕು ಬಿಡ್ಬೇಕು ಅನ್ನೋದು ಪಕ್ಷ ತೀರ್ಮಾನ ಮಾಡ್ತದೆ. ಸಾರ್ವಜನಿಕವಾಗಿ ಸಿಎಂ ಅವ್ರ ಪುತ್ರ ಈ ರೀತಿ ಹೇಳಿಕೆ ಕೊಡೋದು ಎಷ್ಟು ಸರಿ ಅಂತ ಹೇಳಲಿಕ್ಕೆ ಸ್ವತಂತ್ರ ಇದಾರೆ. ಹೇಳ್ಬಾರ್ದಂತ ಏನಿದ್ದಾರೆ, ಹೇಳ್ಬಾರ್ದಂತ ಏನಿಲ್ಲ. ಅವ್ರವ್ರ ವ್ಯಕ್ತಿಗತ ಅಭಿಪ್ರಾಯ, ಅದು ಪಕ್ಷದ ಅಭಿಪ್ರಾಯ ಅಲ್ಲ. ಈಗ ನಾವು ಹೇಳಿರ್ತೀವಿ, ಬೇರೆಯವ್ರು ಹೇಳಿರ್ತಾರ, ಬೇರೆಯವ್ರ ಮುಖ್ಯಮಂತ್ರಿ ಆಗ್ತಾರ ಅಂತ ಹೇಳ್ತಾರ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ, ಹೊರತು ಪಕ್ಷದ ನಿರ್ಧಾರ. ಸಿಎಂ ಬದಲಾವಣೆ ವಿಚಾರ ಇನ್ನೂ ಅಸ್ತಿತ್ವದಲ್ಲಿದೆ. ಇದ್ರ ನಡುವೆ ಎರಡೆರಡು ಮೀಟಿಂಗ್ ಗಳಾಗಿದಾವಲ್ಲ ಸರ್, ಒಂದು ದಲಿತರ ಮೀಟಿಂಗ್ ಆಗಿದೆ, ಒಂದು MB ಪಾಟೀಲ್ ನೇತೃತ್ವದಲ್ಲಿ ಒಂದು ಲಿಂಗಾಯತರ ಮೀಟಿಂಗ್ ಆಗಿದೆ. ಈ 2 ಮೀಟಿಂಗ್ ಆಗಿರೋದು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಇಬ್ಬರಲ್ಲಿ ಏನೋ ಒಗ್ಗಟ್ಟಿಲ್ಲ ಅನ್ನೋದು. ಎರಡೆರಡು ಮೀಟಿಂಗ್ ಅದು ಮುಖ್ಯಮಂತ್ರಿಗೋಸ್ಕರ ಸಭೆ ಆಗಿಲ್ಲ, ಅದು SC/ST ಅನುದಾನ ಬಗ್ಗೆ ಸಭೆ ಆಗಿದೆ. ಅವ್ರದ್ದು ಡೆವಲಪ್ಮೆಂಟ್ ಬಗ್ಗೆ ಆಗಿದೆ, ಅದು ಮುಖ್ಯಮಂತ್ರಿ ಬೇಕಂತ ಯಾರು ಕ್ಲೇಮ್ ಮಾಡಿಲ್ಲ. ಸರ್, ಈಗ ತಾವು ಪಕ್ಷದ ಒಬ್ಬ ಹಿರಿಯ ಮುಖಂಡರು, ಇದನ್ನ ನೀವು ಅವ್ರಿಗೆ ಕೇಳಬೇಕು. ಈಗ ಬಂದ್ ಹೋರಲ್ಲ, ಅವ್ರು ಕೇಳಬೇಕಿತ್ತು. ಈಗ ನಾವು DCM ಕೇಳಬೇಕು, CM ಕೇಳಬೇಕು, ಇಲ್ಲ ನಮ್ ಸುರ್ಜೇವಾಲ ಇದಾರೆ, ಅವ್ರು ಕೇಳ ಅದಕ್ಕೆ ಸರಿಯಾದ ಉತ್ತರ ಹೇಳಾರ. ಈಗ ನಾವು ಇಲ್ಲಿ ಕೂತ್ ಸುರಾಗಿ ಏನ್ ಹೇಳೋರು? ಪಕ್ಷದೊಳಗೆ ಚರ್ಚೆ ಆಗ್ತಾ ಇದೆ ಸರ್, ಮಾತುಕತೆ ಚರ್ಚೆ ಆಗ್ತಾ ಇದೆ ಎಲ್ಲ ಕಡೆ. Day 1 ಇಂದ ಚರ್ಚೆ ಆಗ್ತದೆ, ಇವತ್ತಿಲ್ಲ. ಇನ್ನೂ 2 ವರ್ಷ ಚರ್ಚೆಯಲ್ಲಿ ಇರ್ತದ. ನಮ್ಮ ಪಕ್ಷ ಗಟ್ಟಿಯಾಗಿದೆ, ಡೆವಲಪ್ಮೆಂಟ್ ಮಾಡಿದ್ರೆ ಅಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.